ಫಿಂಗರ್ ಪ್ರಿಂಟ್ಸ್, ಒಂದೇ ಒಂದು ಬೆರಳ ಮುದ್ರೆ ತಿಜೋರಿಯ ಮೇಲೆ ನನ್ನದು ಅಂತ ಸಿಕ್ಕಿಬಿಟ್ಟರೆ ಸೀದಾ ಜೈಲು. ಕೈಗಳಿಗೇನೋ ಗ್ಲೌಸ್ ಧರಿಸಿ ಕೆಲಸ ಮಾಡುತ್ತಿದ್ದೆ. ಕಾಲಿನ ಹೆಜ್ಜೆ ಗುರುತು ಸಿಕ್ಕುವುದು ಅಷ್ಟೇ ಅಪಾಯಕಾರಿ. ಎಂಥ ಬೂಟು ಧರಿಸಿಕೊಂಡು ಹೋದರೂ ಅದರ ಪ್ರಿಂಟ್ಸ್ ಸಿಕ್ಕಿಬಿಡುತ್ತವೆ. ಇದೆಲ್ಲ ಸಾಕಷ್ಟು ಯೋಚಿಸಿ ಕಡೆಗೊಂದು ಉಪಾಯ ಮಾಡಿದೆ. ಮಾಮೂಲಿ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದರೆ ಕೇಳಿ ನೋಡಿ, ಅವರಿಗೆ ಗೊತ್ತೂ ಇರುವುದಿಲ್ಲ. ಏನು ಗೊತ್ತಾ ರವಿ ಸರ್, ಹೇಗೆ ಕೈ ಬೆರಳ ಪ್ರಿಂಟ್ಸ್ ಸಿಗದೇ ಇರಲು ಗ್ಲೌಸ್ ಧರಿಸುತ್ತಿದ್ದೆವೋ ಅದೇ ರೀತಿ ಕಾಲಿಗೆ ಸಾಕ್ಸ್ ಹಾಕಿಕೊಂಡಿರುತ್ತಿದ್ದೆ. ಬರೀ ಸಾಕ್ಸ್ ಹಾಕಿಕೊಂಡೇ ಓಡಾಡುತ್ತಿದ್ದೆ. ಕಡೆಯ ದಿನ ಕೆಲಸವಾಗೋದು ಖಚಿತ ಅನ್ನಿಸಿದ ದಿನ ಮಾತ್ರ ಒಂದರ ಮೇಲೊಂದು 2 ಜೊತೆ ಸಾಕ್ಸ್ ಧರಿಸಿದ್ದೆ. ಅಷ್ಟು ಸಲ ರಾತ್ರಿ ಓಡಾಡಿದರು. ತಿಜೋರಿ ಅಂತ ತಿಜೋರಿಯನ್ನೇ ಒಡೆದರು. ಪೊಲೀಸರಿಗೆ ನನ್ನ ಚಿಕ್ಕ ಫಿಂಗರ್ ಪ್ರಿಂಟು ಸಿಕ್ಕಲಿಲ್ಲ. ತಿಜೋರಿ ಒಡೆದ ಮಾರನೆಯ ದಿನ ಅವರಿಗೆ ಸಿಕ್ಕಿದ್ದು ಪೋಸ್ಟ್ ಮಾಸ್ಟರ್ ಮತ್ತು ಖಜಾಂಚಿಗಳಿಬ್ಬರ ಬೆರಳು ಮುದ್ರೆಗಳು ಅಷ್ಟೇ. ಅವತ್ತು ರಾತ್ರಿ ತಿಜೋರಿ ದೋಚುತ್ತೇನೆಂಬುದು ಖಚಿತವಾದಾಗ ನಿಧಾನವಾಗಿ ಲೀಲಾಳನ್ನು ಕೂಡಿಸಿಕೊಂಡು ಹಣದ ಸಮೇತ ಅಂಗಳಕ್ಕೆ ಬಂದುಬಿಟ್ಟೆ. ಅಲ್ಲಿ ಹಣವನ್ನು ಭದ್ರವಾಗಿ ಪ್ಯಾಕ್ ಮಾಡಿ ಅವಳ ಕೈಗೆ ಕೊಟ್ಟು ಒಂದು ಟ್ಯಾಕ್ಸಿ ಗೊತ್ತು ಮಾಡಿಕೊಟ್ಟು ನೆಟ್ಟಗೆ ಒಯ್ದು ಅದನ್ನು ಮೆಲೋಡಿ ಟೈಲರ್ಸ್ ಅಂಗಡಿಗೆ ತಲುಪಿಸಿಬಿಡುವಂತೆ ಹೇಳಿದೆ. ಮಹಾ ಪೆದ್ದ ಹುಡುಗಿ. ಅವಳು ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪಿನಿಂದಾಗಿ ನನ್ನಂಥ ಒಬ್ಬ ಚಾಣಾಕ್ಷ ಕ್ರಿಮಿನಲ್ ಕೂಡ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳುವಂತಾಗಿ ಬಿಟ್ಟಿತು. ಹಾಗೆ ನಾನು ತಿಜೋರಿ ಬರಿದು ಮಾಡಿಕೊಂಡು ಬಂದ ಸ್ವಲ್ಪ ಹೊತ್ತಿಗೇನೆ ಪೋಸ್ಟ್ ಮಾಸ್ಟರ್ ಗೋಪಾಲ ಮತ್ತು ಖಜಾಂಚಿ ವೆಂಕಟೇಶ ಹೋಗಿ ತಿಜೋರಿ ತೆಗೆದಿದ್ದಾರೆ. ಹಣವಿಲ್ಲದ್ದು ಕಂಡು ತಕ್ಷಣ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಮೈಸೂರಿನಿಂದ ಮಹಾನ್ ಚಾಣಾಕ್ಷ ನಾಯಿಗಳಾದ ರಾಧಾ ಮತ್ತು ಜಗನುಗಳನ್ನು ತರಿಸಿದ್ದಾರೆ. ತಡವಾಗಿ ವಿಚಾರ ಗೊತ್ತಾಯಿತೆಂಬಂತೆ ನಾನು ಗುಂಡ್ಲುಪೇಟೆಗೆ ಹೋದೆ. ನಾಯಿಗಳು ಮೂಸುವಾಗ, ಬೆರಳಚ್ಚು ತಜ್ಞರು ಫಿಂಗರ್ ಪ್ರಿಂಟ್ಸ್ ತಗೊಳ್ಳುವಾಗ ಪಕ್ಕದಲ್ಲೇ ನಿಂತಿದ್ದೆ. ಅದೆಲ್ಲ ಶುದ್ಧ ನಿರುಪಯೋಗಿ ಪ್ರಯತ್ನಗಳು ಅಂತ ನನಗೆ ಅನ್ನಿಸೋಕೆ ಶುರುವಾಯಿತು. ಪೊಲೀಸರಿಂದ ಅದು ಪತ್ತೆಯಾಗೋ ಕೇಸೇ ಅಲ್ಲ ಎಂಬಂತಾಗಿ ಬಿಟ್ಟಿತು. ಆದರೆ ನನ್ನ ಪೆದ್ದು ಗೆಳತಿ ಲೀಲಾ ದಾರಿಯಲ್ಲಿ ಎಡವಟ್ಟು ಮಾಡಿಕೊಂಡು ಬಿಟ್ಟಿದ್ದಳು. ಮೋಟಾರ್ ಸೈಕಲ್ ಪಂಚರ್ ಆಗಿ ರಸ್ತೆ ಪಕ್ಕದಲ್ಲಿ ನಿಂತು ಕಂಡ ವಾಹನಗಳಿಗೆ ಲಿಫ್ಟ್ಗಾಗಿ ಕೈ ತೋರಿಸುತ್ತಿದ್ದ ಒಬ್ಬ ಸಬ್ ಇನ್ಸ್ಪೆಕ್ಟರ್ನನ್ನು ನೋಡಿದವಳೆ ಗಾಬರಿಯಾಗಿ ಕಾರಿನಲ್ಲಿ ಅವಿತುಕೊಂಡು ಬಿಟ್ಟಳು. ಅವಿತುಕೊಂಡದ್ದನ್ನು ಇನ್ಸ್ಪೆಕ್ಟರ್ ಚೆನ್ನಾಗಿಯೇ ನೋಡಿದ್ದರೂ ಪರವಾಗಿಲ್ಲ. ಇವಳು ನನ್ನ ಆಜ್ಞೆಯ ಪ್ರಕಾರ ಹಣ ಕೊಡಬೇಕಾದಲ್ಲಿಗೆ ಕೊಟ್ಟು ಅವತ್ತು ಮೈಸೂರಿನಲ್ಲೇ ಉಳಿದು ಬಿಟ್ಟಿದ್ದರೂ ಆಗುತ್ತಿತ್ತು. ಪೆದ್ದಿ ಗಾಬರಿಯಾಗಿ ಮತ್ತೆ ನಂಜನಗೂಡಿಗೆ ಹಿಂತಿರುಗಿದ್ದಾಳೆ. ಆ ಹೊತ್ತಿಗಾಗಲೇ ಟ್ರೆಷರಿ ದರೋಡೆ ಸುದ್ದಿಯಾಗಿದೆ. ಅಲ್ಲದೆ ಅವಳಿಗೂ ನನಗೂ ಸ್ನೇಹವಿತ್ತೆಂಬುದು ಪೊಲೀಸರಿಗೆ ಗೊತ್ತಾಗಿ ಹೋಗಿದೆ. ಇದನ್ನೆಲ್ಲ ಬೆಂಬಲಿಸಿದ್ದು ಮುಂಜಾನೆ ಕಾರಿನಲ್ಲಿ ಅವಳು ವರ್ತಿಸಿದ ರೀತಿ. ನಮಗೆ ಎಲ್ಲ ಗೊತ್ತಾಗಿದೆ. ರವೀಂದ್ರ ಬಾಯಿ ಬಿಟ್ಟಿದ್ದಾನೆ, ನೀನೂ ಹೇಳು ಅಂದ ಕೂಡಲೇ ಲೀಲಾ ಬಳಬಳನೇ ಅಷ್ಟು ಹೇಳಿಬಿಟ್ಟಿದ್ದಳು. ನಿಜ ಹೇಳಬೇಕೆಂದರೆ ಆ ಕ್ಷಣದ ತನಕ ನಾನು ಏನನ್ನೂ ಬಾಯಿ ಬಿಟ್ಟಿರಲಿಲ್ಲ. ತಕ್ಷಣ ಇನ್ಸ್ಪೆಕ್ಟರ್ ಶ್ರೀಧರ್ ಮೂರ್ತಿ ನನ್ನನ್ನು ಬಂಧಿಸಿದರು. ಮೊದಲ ಬಾರಿಗೆ ಪೊಲೀಸರ ಆತಿಥ್ಯ ಅನುಭವಿಸಿದ್ದೆ. ಶ್ರೀಧರ್ ಮೂರ್ತಿ ಅನಾಮತ್ತಾಗಿ ಹಗ್ಗ ಹಾಕಿ ನನ್ನನ್ನು ಚಿತ್ರಹಿಂಸೆಗೀಡು ಮಾಡಿದರು. ಗುಂಡ್ಲುಪೇಟೆ ತಿಜೋರಿ ಒಡೆದದ್ದು ಹೌದೆಂದು ಕಡೆಗೆ ಒಪ್ಪಿಕೊಂಡೆ. ಒಬ್ಬ ಬ್ರಾಹ್ಮಣರ ಹುಡುಗ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ನೌಕರ, ಇಂಥ ಕಳ್ಳತನ ಮಾಡಿದ್ದೇ ಆಶ್ಚರ್ಯಕರ. ಅದರಾಚೆಗೆ ನಾನೇನಾದರೂ ಮಾಡಿರಬಹುದೆಂಬ ಅತಿ ಸಣ್ಣ ಅನುಮಾನವೂ ಅವರಿಗೆ ಮೂಡಲಿಲ್ಲ.
ಆ ಹೊತ್ತಿಗಾಗಲೇ 2 ಭಯಾನಕ ಕೊಲೆಗಳನ್ನು ಮಾಡಿ ಮುಗಿಸಿರುವ ಪಾತಕಿ ನಾನು ಎಂಬುವುದು ಗೊತ್ತಿಲ್ಲದೆಯೇ ಇನ್ಸ್ಪೆಕ್ಟರ್ ಶ್ರೀಧರ್ ಮೂರ್ತಿ ನನ್ನನ್ನು ತಮ್ಮ ಕಸ್ಟಡಿಯಿಂದ ಹೊರಕ್ಕೆ ಕಳುಹಿಸಿದರು. ಅವರಿಗೆ ಮತ್ತೂ ಒಂದು ವಿಷಯ ಗೊತ್ತಿರಲಿಲ್ಲ. ಅದಾದ ಕೆಲವೇ ದಿನಗಳಲ್ಲಿ ನಾನು ನನ್ನ ಬದುಕಿನ ಪರಮ ನಿಷ್ಕರುಣವಾದ ಮತ್ತೊಂದು ಕೊಲೆ ಮಾಡಲಿದ್ದೆ. ಒಂದಲ್ಲ 4 ಹತ್ಯೆಗಳನ್ನು ಮಾಡಲಿದ್ದೆ. ಹಾಗೆ ಗುಂಡ್ಲುಪೇಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮೂರ್ತಿಯವರ ಲಾಕಪ್ಪಿನಿಂದ ಹೊರಬಿದ್ದ ನನಗೆ 1981 ಮೇ 25ರಂದು ಹಂಗಳದ ಪೋಸ್ಟ್ ಆಫೀಸಿನ ನೌಕರಿಯಿಂದ ಸಸ್ಪೆಂಡ್ ಮಾಡಿದಂತೆ ತಿಳಿಸಲಾಯಿತು. ಗುಂಡ್ಲುಪೇಟೆಯ ತಿಜೋರಿಯಿಂದ ಕದ್ದ ರೂಪಾಯಿಗಳು ಪೋಸ್ಟ್ ಮಾಸ್ತರರ ಮಗಳು ಲೀಲಾಳ ಪೆದ್ದುತನದಿಂದಾಗಿ ಪೊಲೀಸರ ಪಾಲಾಗಿ ಹೋಗಿದ್ದವು. ಈ ರಗಳೆಯಿಂದಾಗಿ ಲೀಲಾಳ ಸಂಪರ್ಕವು ತಪ್ಪಿಹೋಯಿತು. ಆ ದಿನಗಳಲ್ಲಿ ನನ್ನ ಪಾಲಿಗೆ ಉಳಿದದ್ದು ಸಸ್ಪೆಂಡ್ ಆದವನಿಗೆ ಸರ್ಕಾರ ಕೊಡಮಾಡುವ ಭತ್ಯೆ, ನಿರುದ್ಯೋಗ ಮತ್ತು KRSನಿಂದ ಕದ್ದು ತಂದ ಜಾವಾ ಮೋಟಾರ್ ಬೈಕು. ಆ ಮೋಟಾರ್ ಬೈಕೆ ಮತ್ತೊಂದು ತಲೆನೋವಿಗೆ ಕಾರಣವಾಗುವುದರಲ್ಲಿತ್ತು. ಅರೆಸ್ಟ್ ಆದಾಗ ನಾನದನ್ನು ಹಂಗಳದ ಪೋಸ್ಟ್ ಆಫೀಸಿನ ಆವರಣದಲ್ಲೇ ನಿಲ್ಲಿಸಿದ್ದೆ. ಅದರ ನಂಬರ್ ಪ್ಲೇಟ್ ಬದಲಾಯಿಸಿದ್ದೇನಾದರೂ ಗಾಡಿಗೆ ಸಂಬಂಧಿಸಿದ ಯಾವ ದಾಖಲೆಗಳು ನನ್ನಲ್ಲಿರಲಿಲ್ಲ. ಪೊಲೀಸರು ಅಷ್ಟೊಂದು ಬುದ್ಧಿವಂತರಲ್ಲ ಎಂಬುವುದು ಗೊತ್ತಿತ್ತು. ಆದರೂ ನಸೀಬು ಕೆಟ್ಟಿರುವಾಗ ಯಾವನಾದರೂ ಅಧಿಕಾರಿ ಬೈಕಿನ ದಾಖಲೆ ಪರಿಶೀಲಿಸಿದರೆ ಮತ್ತೊಂದು ಕ್ರಿಮಿನಲ್ ಕೇಸು ಬೆನ್ನಿಗೆ ಬೀಳುತ್ತದಲ್ಲ ಎಂದು ತಲೆಯ ಕೆಡಿಸಿಕೊಂಡೆ. ತಕ್ಷಣ ಬೈಕನ್ನು ಎಲ್ಲಾದರೂ ಒಂದು ಗತಿ ಕಾಣಿಸಿ ಕೈ ತೊಳೆದುಕೊಂಡು ಬಿಡಬೇಕೆಂದು ನಿರ್ಧರಿಸಿದೆ. ತಕ್ಷಣ ಹಂಗಳಕ್ಕೆ ಹೋಗಿ ನನ್ನ ಜಾಗಕ್ಕೆ ಬಂದು ಕುಳಿತಿದ್ದ ಪೋಸ್ಟ್ ಮಾಸ್ಟರ್ನನ್ನು ಸಂಪರ್ಕಿಸಿ ಬೈಕು ಒಯ್ಯುತ್ತೇನೆಂದೆ. ಪೊಲೀಸರ ಅನುಮತಿಯಿಲ್ಲದೆ ಒಯ್ಯಬೇಡ ಅಂದ. ನನ್ನ ಧೈರ್ಯ ನೋಡಿ ನೆಟ್ಟಗೆ ಮತ್ತೆ ಗುಂಡ್ಲುಪೇಟೆಯ ಇನ್ಸ್ಪೆಕ್ಟರ್ ಶ್ರೀಧರ್ ಮೂರ್ತಿಯ ಬಳಿಗೆ ಹೋದೆ. ನನ್ನ ಬೈಕು ನನಗೆ ಕೊಡಿಸಿ, ಅದಕ್ಕೂ ಕೇಸಿಗೂ ಏನೇನೂ ಸಂಬಂಧವಿಲ್ಲ, ಯಾಕೆ ಸುಮ್ಮನೆ ಸತಾಯಿಸ್ತೀರಿ ಅಂದೆ. ಅದಕ್ಕೇನಂತೆ, ನಿನ್ನ ಬೈಕು ನೀನು ತಗೊಂಡು ಹೋಗು, ಹೋಗೋಕೆ ಮುಂಚೆ ಅದರ ಡಾಕ್ಯುಮೆಂಟ್ಗಳೆಲ್ಲ ಇವೆಯಾ ತೋರಿಸಿ ಹೋಗು ಅಂದರು ಆತ. ಬೀಸುವ ದೊಣ್ಣೆ ತಪ್ಪಿಸಿಕೊಂಡರೆ 1000 ವರ್ಷ ಆಯಸ್ಸು. ಡಾಕ್ಯುಮೆಂಟ್ಗಳನ್ನು ಇದೋ ಈಗ ತಂದೆ ಅಂದವನೇ ಹಂಗಳಕ್ಕೆ ಹೋಗಿ ಆಫೀಸಿನಲ್ಲಿದ್ದ ಬೈಕು ಬಿಡಿಸಿಕೊಂಡು ನೆಟ್ಟಗೆ ಅದನ್ನೇರಿ ಮೈಸೂರಿಗೆ ಬಂದು ಬಿಟ್ಟೆ. ಮೈಸೂರಿನಲ್ಲಾದರೂ ಅದನ್ನಿಟ್ಟುಕೊಂಡು ಓಡಾಡುವುದು ಕ್ಷೇಮವಲ್ಲ ಅನ್ನಿಸಿತು. ಕೆಲವು ದಿನಗಳ ಹಿಂದೆ ಬೈಕ್ ಸಮೇತ ಅದರ ಒರಿಜಿನಲ್ ಮಾಲೀಕನ ಕೈಗೆ ಸಿಕ್ಕು ಬೀಳುವವನಿದ್ದೆ. ಅವತ್ತೇನಾಯಿತು ಅಂದರೆ, ಪೋಸ್ಟ್ ಮಾಸ್ತರನ ಮಗಳು ಲೀಲಾಳನ್ನು ಕೂಡಿಸಿಕೊಂಡು ಅದೇ ಕದ್ದು ಬೈಕಿನ ಮೇಲೆ ಸಿನಿಮಾಕ್ಕೆ ಹೋಗಿಬಿಟ್ಟಿದ್ದೆ. ನನ್ನದೇ ಸ್ವಂತ ಬೈಕೇನೋ ಎಂಬಂತೆ ಥಿಯೇಟರಿನ ಮುಂದೆ ಪಾರ್ಕ್ ಮಾಡಿ ಕೌಂಟರಿನ ಮುಂದೆ ಅವಳೊಂದಿಗೆ ನಿಂತುಕೊಂಡೆ. ಅವತ್ತು ಕುರ್ಬಾನಿ ಪಿಕ್ಚರ್ ನಡೀತಿತ್ತು. ಅಷ್ಟು ಹೊತ್ತಿಗೆ ಬೈಕಿನ ನಿಜವಾದ ಮಾಲೀಕ ಅಲ್ಲಿಗೆ ಬಂದು ಬಿಟ್ಟ. ಕದ್ದ ನಂತರ ಅದರ ನಂಬರ್ ಪ್ಲೇಟೊಂದನ್ನೇ ಅಲ್ಲ, ಇಡೀ ಗಾಡಿಯನ್ನೇ ಸಾಕಷ್ಟು ಬದಲಿಸಿಬಿಟ್ಟಿದ್ದೆ. ಆದರೂ ಏನೋ ಅನುಮಾನ. ಬೈಕನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದ. ದೂರ ನಿಂತೆ ಅದನ್ನು ಗಮನಿಸಿದೆ. ಆಮೇಲೆ ಟಿಕೆಟ್ ತೆಗೆದುಕೊಂಡು ಜೇಬಿಗಿಳಿಸಿ ಬೈಕಿನ ಅಸಲಿ ಮಾಲೀಕ ಅಲ್ಲೆಲ್ಲೂ ಇಲ್ಲವೆಂದು ಖಚಿತಪಡಿಸಿಕೊಂಡವನೇ ಲೀಲಾಳನ್ನು ಕೂಡಿಸಿಕೊಂಡು ಬೈಕಿನ ಸಮೇತ ಥಿಯೇಟರ್ನಿಂದ ದೂರಕ್ಕೆ ಬಂದು ಬಿಟ್ಟೆ. ಬಂದವನೇ ಬೈಕನ್ನು ಮನೆಯ ಹತ್ತಿರ ಬಿಟ್ಟು ಅಂಗಿ ಬದಲಿಸಿಕೊಂಡು ಆಟೋ ಹತ್ತಿ ಮತ್ತದೇ ಥಿಯೇಟರಿಗೆ ಬಂದು ಕುರ್ಬಾನಿ ನೋಡಿಯೂ ಬಿಟ್ಟೆ. ಆಗೆಲ್ಲ ಏನು ಕ್ರೈಮ್ ಅಂದರೆ ನನ್ನ ಪಾಲಿಗೊಂದು ಹುಡುಕಾಟ. ಈ ಶತದಡ್ಡ ಪೊಲೀಸರ ಕೈಗೆ ಯಾವತ್ತಿಗೂ ಸಿಕ್ಕು ಬೀಳುವುದಿಲ್ಲವೆಂಬ ಹುಂಬ ವಿಶ್ವಾಸ. ಆದರೆ ತಿಜೋರಿ ಘಟನೆ ನಡೆದ ಮೇಲೆ ಹುಷಾರಾಗಿ ಬಿಟ್ಟೆ. ಕದ್ದ ಬೈಕ್ ಇಟ್ಟುಕೊಂಡರೆ ಯಾವತ್ತಿಗಾದರೂ ಸಿಕ್ಕಿ ಬೀಳುವುದು
ಖಚಿತ ಎನ್ನಿಸತೊಡಗಿತು. ಒಂದು ಮಧ್ಯಾಹ್ನ ನಾನೇ ಕುಳಿತು ಮತ್ತೆ ನಂಬರ್ ಪ್ಲೇಟ್ ಬದಲಾಯಿಸಿದೆ. MYS7310 ಎಂದಿದ್ದುದನ್ನು MEN7101 ಎಂದು ತಿದ್ದಿದವನೇ ಅದನ್ನೊಯ್ದು ಹಾಸನದ ಕೆನರಾ ಬ್ಯಾಂಕಿನ ಮುಂದೆ ನಿಲ್ಲಿಸಿ ಅದರ ಕಡೆಗೆ ತಿರುಗಿ ಕೂಡ ನೋಡದೆ ವಾಪಸ್ಸು ಬಂದುಬಿಟ್ಟೆ. ಹೇಗೋ 1981 ಮೇ 25 ಸಸ್ಪೆಂಡ್ ಆಗಿದ್ದೀನಲ್ಲ, ಯಾಕೆ ಸುಮ್ಮನೆ ಕೂಡುವುದು ಅಂತ ಪ್ರೈವೇಟ್ ಆಗಿ BA ಕಟ್ಟಿಕೊಂಡೆ. ಕಣ್ಣು ಕೆಡಿಸಿಕೊಂಡು ಓದುವ ಪ್ರಮೇಯವೇ ಇರಲಿಲ್ಲ. ಒಂದು ಪುಸ್ತಕ ಸುಮ್ಮನೊಂದು ಸಲ ಓದಿ ಕೆಳಗಿಟ್ಟರೆ ಸಾಕಿತ್ತು. ತಿರುಗಾಟಕ್ಕೆ, ಖರ್ಚಿಗೆ. ಹೇಗಿದ್ದರೂ ಸಸ್ಪೆಂಡ್ ಆದ ನೌಕರನಿಗೆ ಬರಬೇಕಾದ ಸಂಬಳ ಬರುತ್ತಿತ್ತು. ಇನ್ನು 23 ವರ್ಷದ ಹುಡುಗ ನಾನಾಗ. ಬೇಜಾರಾದಾಗ ಕ್ರಿಕೆಟ್ ಆಡಿಕೊಂಡಿರುತ್ತಿದ್ದೆ. ಆಗ ನನ್ನೊಂದಿಗಿರುತ್ತಿದ್ದ ನಮ್ಮದೇ ಬೀದಿಯ ಬ್ರಾಹ್ಮಣರ ಹುಡುಗ ಗಂಗಾಧರ್ ಅಲಿಯಾಸ್ ವೆಂಕಟಾಚಲಪತಿ ಅಲಿಯಾಸ್ ಚಲ. ಸಾಕಷ್ಟು ಹತ್ತಿರದವನಾಗಿದ್ದ. ಒಂದು SSLC ಮಾಡಿಕೊಂಡಿದ್ದ. ಚಲ ನನಗಿಂತ ಚಿಕ್ಕವನು. ಅಂಥ ದೊಡ್ಡ ಆಳೇನಲ್ಲ. ಎಣ್ಣೆಗೆಂಪು ಬಣ್ಣಕ್ಕೆ ತೆಳ್ಳಗಿದ್ದ. ನಮ್ಮ ಪರಿಚಯ ಗಾಢವಾಗುವ ಹೊತ್ತಿಗಾಗಲೇ ಅವನು ಒಂದೆರಡು ಸಣ್ಣ ಪುಟ್ಟ ಕೇಸುಗಳಲ್ಲಿ ಭಾಗಿಯಾಗಿದ್ದ. ಮುಖ್ಯವಾಗಿ KRSನಿಂದ ಬೈಕು ಕದಿಯುವಾಗ ಅವನೂ ನನ್ನ ಜೊತೆಗಿದ್ದ. ಅದಕ್ಕೆ ಮುಂಚೆ ಒಬ್ಬಂಟಿಯಾಗಿ ನಾನು ಮಾಡಿದ್ದ 2 ಕೊಲೆಗಳ ಬಗ್ಗೆಯೂ ಚಲನಿಗೆ ಮಾಹಿತಿ ಇತ್ತು. ದೊಡ್ಡದೊಂದು ಫಾಯಿದೆಯಾಗುವುದಾದರೆ ತಾನೂ ನನ್ನೊಂದಿಗೆ ಸೇರಿಕೊಂಡು ಏನನ್ನಾದರೂ ಮಾಡಬಾರದೇಕೆ ಎಂಬ ಸ್ಥಿತಿಯಲ್ಲಿದ್ದ. ನಾನು ಕೆಲವೇ ದಿನಗಳಲ್ಲಿ ಚಲನನ್ನು ನನ್ನ ಜೋಡಿದಾರನನ್ನಾಗಿ ಪಳಗಿಸಿಕೊಂಡು ಬಿಟ್ಟೆ. ನಮ್ಮಿಬ್ಬರ ಟೀಮಿಗೆ ಅದೇ ದಿನಗಳಲ್ಲಿ 3ನೇಯವನಾಗಿ ಸೇರಿಕೊಂಡವನು ಮಂಜ ಅಲಿಯಾಸ್ ಮಂಜುನಾಥ. ಮೂಲತಃ KR ನಗರ ತಾಲೂಕಿನ ಹಳ್ಳಿಯೊಂದರ ಒಕ್ಕಲಿಗರ ಹುಡುಗ. ನೋಡಲು ದಿವಿನಾಗಿ ಚೆನ್ನಾಗಿಯೇ ಇದ್ದ. ಮೊದಮೊದಲು ಅವನಿಗೆ ಯಾವ ಅಭ್ಯಾಸಗಳೂ ಇರಲಿಲ್ಲ. ಆಮೇಲೆ ಸ್ವಲ್ಪ ಕುಡಿಯುವುದನ್ನು ಕಲಿತ. ನನಗೆ ಪರಿಚಯವಾದಾಗ ಮಂಜ ಮರಿ ಮಲ್ಲಪ್ಪಾಸ್ನಲ್ಲಿ ಓದು ಮುಗಿಸಿ JSS ಕಾಲೇಜಿನಲ್ಲಿ ಓದುತ್ತಿದ್ದ. ಅವನಿಗೆ ಯಾವ ಕ್ರಿಮಿನಲ್ ಹಿನ್ನೆಲೆಯೂ ಇರಲಿಲ್ಲ. ಆದರೆ ಆಸ್ತಿ ಇತ್ತು. ಹೀಗೆ 3 ಜನರದೊಂದು ಟೀಮ್ ರೂಪುಗೊಂಡಿತು. ಮುಂದೊಂದು ದಿನ ಇಡೀ ರಾಜ್ಯವೇ ನಿಬ್ಬೆರಗಾಗಿ ನೋಡುವಂತಹ ಪಾತಕಗಳನ್ನು ನಾವು ಒಟ್ಟಾಗಿ ಮಾಡುತ್ತೇವೆಂಬ ಸಣ್ಣದೊಂದು ಪರಿಕಲ್ಪನೆಯೂ ಇಲ್ಲದೆ ಮಾಡೋದಾದರೆ ಎಂಥ ಕ್ರೈಮ್ ಮಾಡಬೇಕು ಎಂದು ಸದಾ ಚರ್ಚಿಸುತ್ತಾ ನಾವು ಓಡಾಡುತ್ತಿದ್ದ ಕಾಲದಲ್ಲೇ ನನ್ನ ಕಣ್ಣಿಗೆ ಬಿದ್ದವಳು ಸರಸ್ವತಿ. ನನ್ನ ಪಾತಕ ಜೀವನ ಕಂಡ 4ನೆಯ ಹೆಣ್ಣು ಮತ್ತು ನನ್ನಿಂದ ಬರ್ಬರವಾಗಿ ಕೊಲೆಯಾದ ಏಕೈಕ ಹೆಣ್ಣು. ಇವತ್ತಿಗೂ ನನಗೆ ಚೆನ್ನಾಗಿ ನೆನಪಿದೆ. ನಾನು ಸಸ್ಪೆನ್ಷನ್ ಅವಧಿ ಮುಗಿದು ನ್ಯಾಯಾಲಯದಲ್ಲೂ ತಿಜೋರಿಯ ಕೇಸು ಖುಲಾಸೆಯಾಗಿ ಮತ್ತೆ ನೌಕರಿಗೆ ವಾಪಸ್ಸು ಬರುತ್ತೇನೆಂಬ ಸಂಗತಿಯನ್ನು ಅಧಿಕಾರಿಗಳಿಂದ ಖಾತ್ರಿ ಮಾಡಿಕೊಂಡು ಮೈಸೂರಿಗೆ ಹಿಂತಿರುಗುತ್ತಿದ್ದೆ. ನಂಜನಗೂಡಿನಲ್ಲಿ ರೈಲಿನ ಡಬ್ಬಿಯೊಳಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಎದುರು ಸೀಟಿನ ಮೇಲೆ ಕುಳಿತಿದ್ದ ಸರಸ್ವತಿಯ ಮೇಲೆ ನನ್ನ ಕಣ್ಣು ಸ್ಥಿರವಾದವು. ಆ ದಿನಗಳಲ್ಲಿ ಮೈಸೂರು ನಂಜನಗೂಡುಗಳಲ್ಲಿ ಸರಸ್ವತಿ ಮೇಡಮ್ ಬಗ್ಗೆ ಕೇಳದ ಪಡ್ಡೆ ಹುಡುಗರೇ ಇಲ್ಲ. ಸುಮಾರು 38ರಿಂದ 40 ನಡುವಿನ ಅವಿವಾಹಿತ ಹೆಂಗಸು. ನಂಜನಗೂಡಿನ ಗರ್ಲ್ಸ್ ಹೈಸ್ಕೂಲಿನಲ್ಲಿ ಶಿಕ್ಷಕಿಯಾಗಿದ್ದಳು. ನಿತ್ಯ ಅದೇ ರೈಲಿನಲ್ಲಿ ಓಡಾಡುತ್ತಿದ್ದಳು. ಅವಳ ತಂದೆ ಮೈಸೂರಿನ ವಿದ್ಯಾರಣ್ಯಪುರದ ರಾಮಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದರು. ಸರಸ್ವತಿಯ ರೂಪಿಗಿಂತ ಮಿಗಿಲಾಗಿ ನನ್ನನ್ನು ಆಕರ್ಷಿಸಿದ್ದು ಆಕೆಯ ಒಡವೆಗಳು. ತಕ್ಷಣ ತಲೆಯಲ್ಲೊಂದು ಮಿಡಿ ನಾಗರ ಮಿಸುಕಿದಂತಾಯಿತು. ಸರಸ್ವತಿಯನ್ನು ಮಾತಾಡಿಸುವುದಕ್ಕೆ
ಪರಿಚಯ ಮಾಡಿಕೊಳ್ಳುವುದಕ್ಕೆ 23 ವರ್ಷಗಳ ನನ್ನಂತಹ ತರುಣನಿಗೆ ಕಷ್ಟವೇ ಇರಲಿಲ್ಲ. ಆಕೆಯ ಮುಖದಲ್ಲೊಂದು ವಾಂಛೆಗಳ ಕಿರುನಗೆ ಸದಾ ಇರುತ್ತಿತ್ತು. ಆದರೂ ಅವತ್ತು ಮೊದಲ ದಿನ ರೈಲು ಡಬ್ಬಿಯಲ್ಲಿ ಸುಮ್ಮನೆ ಅವಳನ್ನೇ ನೋಡುತ್ತಾ ಅವಳೆದುರಿಗೆ ಕುಳಿತೆ. ಸರಿಯಾಗಿ ಮೈಸೂರಿನ ಚಾಮರಾಜಪುರಂ ರೈಲು ನಿಲ್ದಾಣದಲ್ಲಿ ಅವಳು ರೈಲಿಳಿದಳು. ನಾನೂ ಇಳಿದೆ. ನಡೆಯತೊಡಗಿದಳು ಸರಸ್ವತಿ. ಅವಳೊಂದು ಬದಿಯ ಫುಟ್ಪಾತ್ನ ಮೇಲಿದ್ದರೆ ನಾನು ಇನ್ನೊಂದು ಬದಿಯ ಫುಟ್ಪಾತಿನ ಮೇಲೆ. ಕೊಂಚ ದೂರ ನಡೆಯುವ ಹೊತ್ತಿಗೆಲ್ಲ ಸರಸ್ವತಿ ನಗೆ ಸ್ಫುಟವಾಯಿತು. ಬಲ್ಲಾಳ ಸರ್ಕಲ್ಲಿನ ಬಸ್ ಸ್ಟಾಪಿಗೆ ಬರುವ ಹೊತ್ತಿಗೆ ಫುಟ್ಪಾತುಗಳು ಹತ್ತಿರವಾಗಿದ್ದವು. ಮನೆ ಕಟ್ತಿದ್ದೀನಿ, ಸಿಮೆಂಟ್ ಬೇಕು ಅಂದಳು ಸರಸ್ವತಿ. ಅಂದೆ ಅರ್ಥವಾಗದೆ. DC ಆಫೀಸ್ನಲ್ಲಿ ಪರ್ಮಿಟ್ ತಗೊಳ್ಳಬೇಕಿದೆ, ನನ್ನ ಜೊತೆ ಬರ್ತೀರಾ ಅಂದಳು. ತಲೆಯಾಡಿಸಿದೆ. ಅಷ್ಟರಲ್ಲಿ ರೂಟ್ ನಂಬರ್ 10 ಬಸ್ ಬಂತು. ಇಬ್ಬರೂ ಬಸ್ ಹತ್ತಿ ಪಕ್ಕ ಪಕ್ಕದ ಸೀಟುಗಳಲ್ಲೇ ಕುಳಿತೆವು. ಮಾತಿಗಿಟ್ಟುಕೊಂಡಳು. DC ಆಫೀಸಿನ ಕೆಲಸ ಮುಗಿಸಿ ರಮ್ಯಾ ಹೋಟೆಲಿನಲ್ಲಿ ತಿಂಡಿ ತಿಂದೆವು. ಆಮೇಲೆ ಅಲ್ಲಿಂದ ಆಟೋದಲ್ಲಿ ಹೊರಟೆವು. ಸರಸ್ವತಿಗೆ ಸಂಕೋಚಗಳೇ ಇರಲಿಲ್ಲ. ಇದ್ದುದರಲ್ಲೇ ಸಂಕೋಚಪಟ್ಟವನು ನಾನು. ಆಟೋದಲ್ಲಿ ಕುಳಿತವನ ಎಡಗೈ ಮೇಲೆ ಬಲಗೈಯನ್ನಿಟ್ಟಳು. ಕರೆಂಟು ತಗುಲಿದಂತಾಯಿತು. ವಿದ್ಯಾರಣ್ಯಪುರಂನಲ್ಲಿ ಆಟೋದಿಂದ ಇಳಿಯುವಾಗ ಬರ್ಲಾ, ಮತ್ತೆ ಸಿಗ್ತೀನಿ ಅಂದಳು ಸರಸ್ವತಿ.